ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈಗ ನಮ್ಮದು ಒಂದು ಸಾಹೇಬ್ರ ಮುಖಾಂತರ ಒಂದು ಮನವಿ, ಗೌರವಾನ್ವಿತ ಘನತೆತ್ತ ರಾಷ್ಟ್ರಪತಿಗಳು ನವದೆಹಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರವಾನೆ. ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂಸತ್ತಿನಲ್ಲಿ ಅವಹೇಳನಕಾರಿ ಮತ್ತು ವ್ಯಂಗ್ಯಭರಿತ ಹೇಳಿಕೆ ನೀಡಿರುವ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವ ಕುರಿತು. ಮಾನ್ಯರೇ, ಭಾರತ ತನ್ನ ಸಂವಿಧಾನದ ಮೂಲಕ ಸಮಾನತೆ, ನ್ಯಾಯ ಮತ್ತು ಸಹಬಾಳ್ವೆಯ ತತ್ವಗಳಿಗೆ ಬದ್ಧವಾಗಿದೆ. ಈ ಮೌಲ್ಯಗಳು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಮಾನವೀಯ ಗೌರವ, ಸಮಾನ ಹಕ್ಕುಗಳು ಮತ್ತು ನ್ಯಾಯಯುತ ಹಕ್ಕು ಭಾಗಿತ್ವವನ್ನು ಖಚಿತಪಡಿಸುತ್ತವೆ. ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಈ ತತ್ವಗಳಿಗೆ ಜೀವ ತುಂಬಿದ ದೇಶದ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ ಮಹಾನ್ ನಾಯಕನಾಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಈ ರೀತಿ ಸಂದೇಶಾತ್ಮಕ ವ್ಯಕ್ತಿತ್ವದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ನೀಡಿರುವ ಅವಹೇಳನಕಾರಿ ಮತ್ತು ವ್ಯಂಗ್ಯಭರಿತ ಹೇಳಿಕೆ ಸಂವಿಧಾನದ ತತ್ವಗಳು ಮತ್ತು ಬಾಬಾ ಸಾಹೇಬ್ ಅವರ ಸ್ಮರಣೆಗೆ ಮಾಡಿದ ಅಪಮಾನವಾಗಿದೆ. ಇದರಿಂದ ದೇಶದ ಅಲ್ಪಸಂಖ್ಯಾತ ಸಮುದಾಯಗಳ ಭಾವನೆಗಳಿಗೆ ಅಪಾರ ನೋವು ಉಂಟಾಗಿದೆ. ಕಾರಣ ಈ ವಿಷಯವನ್ನು ತಾವು ಮಾನ್ಯ ರಾಷ್ಟ್ರಪತಿಗಳು ಈ ವಿಷಯವನ್ನು ತೀವ್ರವಾಗಿ ಖಂಡಿಸುತ್ತೇವೆ. ನಮ್ಮ ಪ್ರಮುಖ ಬೇಡಿಕೆಗಳು: ಅಮಿತ್ ಶಾ ರವರ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಅವರನ್ನು ಸಚಿವ ಸಂಪುಟದಿಂದ ಉಚ್ಚಾಟಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾಡಿರುವ ಅವಹೇಳನಕಾರಿ ಹೇಳಿಕೆಯ ಕುರಿತು ಅವರು ಸಾರ್ವಜನಿಕವಾಗಿ ಕ್ಷಮೆ ಯಾಚನೆ ಮಾಡಬೇಕು. ಸಾಮಾಜಿಕ ಜಾಗೃತಿ: ದೇಶದ ಎಲ್ಲಾ ಸಮುದಾಯಗಳ ತಾರತಮ್ಯವನ್ನು ತಡೆಯಲು ಕೇಂದ್ರ ಸರ್ಕಾರದಿಂದ ಶ್ರದ್ಧಾಪೂರ್ವಕ ಜಾಗೃತಿ ಕಾರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಜಾಗೃತಿ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ಭಾವನಾತ್ಮಕ ಹಿತಾಸಕ್ತಿ ರಕ್ಷಣಾ ಕ್ರಮಗಳು: ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ನಿಯಮಾವಳಿಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ರೂಪಿಸಬೇಕು. ಇಲ್ಲಿ ನಾವು ಅಲ್ಪಸಂಖ್ಯಾತ ಸಮುದಾಯದ ಭಾವನೆಗಳು ಮತ್ತು ಹಕ್ಕುಗಳ ಸಮರ್ಪಕವಾಗಿ ರಕ್ಷಿಸಲು ರಾಷ್ಟ್ರಪತಿಗಳ ಪ್ರತಿನಿಧಿತ್ವದಲ್ಲಿ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ಸಾಹೇಬ್ರ, ತಮ್ಮ ಮುಖಾಂತರ साहब तुम्हें दो बात करो, दो बात अभी बात नहीं मनवी दे के बाद में नहीं बात करो। आज एमएमडीसी के जानिब से डिप्टी कमिश्नर को एक मेमोरेंडम दिया गया है। ये मेमोरेंडम ये था कि जो पार्लियामेंट में हमारे देश के गृह मंत्री अमित शाह जिन्होंने बाबा साहेब अम्बेडकर के बारे में गलत अल्फाज इस्तेमाल किए थे, उस अल्फाज के लिए हम लोग यहाँ पर तमाम जमा होकर एहतजाज कर रहे हैं। और मैं तमाम एमएमडीसी के जिम्मेदारों का शुक्रिया अदा करता हूँ कि उन्होंने ये कदम उठाकर जो है अपना एहतजाज डीसी के थ्रू प्रेसिडेंट ऑफ इंडिया को भेजा है। और मैं अभी आपको बता चुका हूँ कि पार्लियामेंट में आए हुए चुने हुए लोग जो है वो संविधान से आते हैं, तो संविधान लिखे उनको मानने तैयार नहीं है। तो मैं समझता हूँ कि हम लोग नहीं एहतजाज कर रहे, ये नहीं रहना। जो हिंदुस्तान के आइन को जो एक्सेप्ट करते हैं, जो कबूल करते हैं, जिसे मानते हैं, या अभी भी मुन्ना बख्शी साहब ने कहा कि एक हमारे लिए पवित्र ग्रंथ जैसा है। जैसे जैसे हर जात के लोग अपने अपने ग्रंथ को मानते हैं, तो वो एक हमारे लिए एक पाक ग्रंथ है, तो इसको मानना हर हिंदुस्तानी का फर्ज है। तो उन्होंने जो कहा है वो एक पूरे तमाम हिंदुस्तान के लोगों को इसकी तकलीफ है। तो हम लोग ही नहीं बल्कि पूरे देश में इसका एहतजाज हो रहा है। और मैं समझता हूँ कि
मोदी जी जो है अगर इसके ऊपर सीरियस स्टेप लेकर जो है अमित शाह को फौरन ही अपने मिनिस्ट्री से बर्खास्त करें। मेरा नाम सैयद ज़ैनुल आबिदीन। ದೇಶದ ಭಾರತ ದೇಶದ ಸಂವಿಧಾನ ಶಿಲ್ಪಿ, ಸಂವಿಧಾನವನ್ನು ರಚಿಸಿದಂತ ಮಹಾನ್ ನಾಯಕ, ದೇಶದಲ್ಲಿ ವಿಶ್ವದಲ್ಲಿ ನಾಲೆಜ್ ಡೇ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾರೆ. ಅಂತ ಮಹಾನ್ ನಾಯಕ, ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಏನ್ ಗೃಹ ಸಚಿವರಿದ್ದಾರೆ ಅವರು ನೀಡಿರುವಂತ ಹೇಳಿಕೆ, ಇದನ್ನು ತೀವ್ರವಾಗಿ ಮೊಟ್ಟ ಮೊದಲನೇದಾಗಿ ಖಂಡಿಸ್ತೀವಿ. ಈ ಖಂಡಿಸುವ ಮುಖಾಂತರ ನಾವು ದೇಶದ ಸಂವಿಧಾನ, ಈಗ ಅವು ಕೆಲವೊಬ್ರು ಬಿಜೆಪಿ ಅವರು ಸಂವಿಧಾನ ಬದಲಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಇವ್ರು ಸುಮ್ ಕೂತಿದ್ರು. ಇದಕ್ಕೀಗ ಪುಷ್ಟಿ ನೀಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಡಾಗಿದ್ದಾರೆ ಅಂದ್ರೆ ಸಂವಿಧಾನಕ್ಕೂ ಇವರು ವಿರುದ್ಧ ಇದ್ದಾರೆ. ಸೊ ಈ ಸಂವಿಧಾನ ಬದಲಾಯಿಸುವಂತಹ ಒಳ ಸಂಚು ನಡೆದಿದೆ. ಇದಕ್ಕೆ ಈ ದೇಶದ ಎಲ್ಲರೂ, ಈ ದೇಶದ ಸಂವಿಧಾನ ಪ್ರೇಮಿಗಳು, ಈ ದೇಶದ ಹಿಂದುಳಿದವರು, ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ಮುಸ್ಲಿಮರು, ಈ ದೇಶದ ದಲಿತಗಳು, ಎಲ್ಲ ಸಮಾಜದವರು ಇದನ್ನು ಖಂಡಿಸಿ ತಕ್ಷಣ ಈ ಸರ್ಕಾರದ ಏನು ಮಂತ್ರಿ ಇದ್ದಾರೆ ಇವರನ್ನು ತೆಳಗಿಳಿಸುವಂತಹ ಕೆಲಸ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮಾಡಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳಾಗ್ತವೆ. ದಲಿತರು ಮಾಡ್ತಾರ, ಈ ದೇಶದ ಮೂಲ ನಿವಾಸಿಗಳು ಮಾಡ್ತಾರ. ಅವಾಗ ಆ ಸಂದರ್ಭ ಸಮಯ ಬರೋಕ್ಕಿಂತ ಮೊದಲ ಇವರು ಮೊದಲನೇದಾಗಿ ಮೊದಲು ಕ್ಷಮೆ ಕೇಳಬೇಕು, ಆಮೇಲೆ ಇವ್ರಿಗೆ ಉಚ್ಚಾಟನೆ ಮಾಡಬೇಕು. ಇದು ನಮ್ಮ ಬೇಡಿಕೆ ಇದೆ. ಇದು MMDC ವತಿಯಿಂದ ನಾವು ಸರ್ಕಾರಕ್ಕೆ ಹಾಗೂ ರಾಷ್ಟ್ರಪತಿಗಳಿಗೆ ಕೇಳ್ತಾ ಇದ್ದೀವಿ. ಇದು 2 ದಿವಸ ಆಯ್ತು. ರೀಸೆಂಟ್ಲಿ ಪಾರ್ಲಿಮೆಂಟ್ ಒಳಗೆ ಕೊಟ್ಟಾರ್ರಿ. ಭಂಡತನ ರೀ, ಸರ್ಕಾರದ ಭಂಡತನ ಅಂತಾರ. ಅವ್ರು ಇಮಿಡಿಯೇಟ್ ಆಕ್ಷನ್ ತಗೊಂಡು ಅಲ್ಲೇ ಇದು ಮಾಡ್ಬೇಕಾಗಿತ್ತು. ಈ ಯಾವಾಗಿಂದ ಈ ಸರ್ಕಾರ ಬಂದಿದೆಯಲ್ಲ ಅಲ್ಲಿಂದ ಈ 2014ರಿಂದ ಇಂಥ ಅವಾಂತರಗಳನ್ನೇ ಮಾಡ್ತಾ ಇದಾರೆ ಇವರು. ನಾವು ದೇವ್ರಿಗೆ ನಂಬಂಗಿಲ್ಲ ಅಂತಾರ, ಕಮ್ಯುನಿಸ್ಟರ್ ಅದಾರ, ಅವ್ರು ನಂಬಂಗಿಲ್ಲ. ಅವ್ರಿಗೆ ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ದೇವ್ರು. ಸೊ ಅವ್ರ ಯಾಕೆ ದೇವ್ರ ಹೆಸರು ತಗೋತಾರ? ನಿಮ್ ಹೇಳಿಕೆ ಏನದ ನೀವು ವಿಚಾರ ಮಾಡ್ರಿ. ಈ ಸಂದರ್ಭದಲ್ಲಿ ಬಿಜೆಪಿ ಅವರು ಖಂಡಿಸ್ಬೇಕು, ಕಾಂಗ್ರೆಸ್ ದವರು ಖಂಡಿಸ್ಬೇಕು, BSP ಅವರು ಖಂಡಿಸ್ಬೇಕು, SDPI ದವರು ಖಂಡಿಸ್ಬೇಕು, JDS ದವರು ಖಂಡಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳೊಳಗ ಈ ಮಹಾನ್ ನಾಯಕರುಗಳ ಅವಮಾನ ಆಗ್ತಾ ಆಗ್ತಾ ಈ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗ್ತದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಪ್ರೊಟೆಸ್ಟ್ ಮಾಡಿದ್ವಿ. ಸರ್ಕಾರಕ್ಕೆ ಮಾನ್ಯ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ವಿ. ಇರ್ಫಾನ್ ಶೇಖ್, MMDC मुखंड। MMDC की जानिब से एक प्रोटेस्ट मुंतखब किया गया था। हाल ही में संसद में अमित शाह ने जो बाबा साहेब अम्बेडकर साहब के शान में गुस्ताखी की है, MMDC उसकी पुरजोर मजम्मत करती है और अमित शाह के खिलाफ ये प्रोटेस्ट बाबा साहेब अम्बेडकर ने जिन्होंने देश का संविधान लिखा है और देश के एक एक वासियों को जीने के हुकूक, राइट्स ऑफ फ्रीडम, राइट्स ऑफ स्पीच सब कुछ दिया है, उनके हुकूक की भारत देशवासियों की तो हुकूक के खिलाफ वर्जी तो हो रही है। जिन्होंने देश का संविधान लिखा है उनके भी हुकूक की खिलाफ वर्जी ये बीजेपी और RSS की जानिब से हो रही है। और साहब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ BR ಅಂಬೇಡ್ಕರ್ ಅವರಿಗೆ, संविधान शिल्पी बाबा साहब अंबेडकर ಅವರಿಗೆ। सबको नमस्ते और सलाम। आज हम लोग जो प्रोटेस्ट कर रहे हैं, जो संसद में, पार्लियामेंट में जो बाबा साहेब अंबेडकर के बारे में जो गलत और अपशब्द कहे गए हैं, हमारे गृह मंत्री अमित शाह ने जो गलत वर्ड यूज़ किए हैं, उसके लिए हम लोग प्रोटेस्ट कर रहे हैं। जैसे हर धर्म की किताब, जैसे कि मुसलमानों के लिए कुरान, हिंदुओं के लिए गीता और सिखों के लिए गुरु ग्रंथ साहिब और क्रिश्चियनों के लिए बाइबल है, वैसे हर हिंदुस्तानी के लिए कॉन्स्टिट्यूशन या जो संविधान है वो हर हिंदुस्तानी के लिए एक बहुत ही अजीम किताब है, जिसे बाबा साहेब अम्बेडकर ने इस देश में कैसे रहना है, कैसे ये करना है और अपनी मर्यादा क्या है और इसका जीने का सलीका सिखाया है। इसी शिल्पकार, जो संविधान के शिल्पकार कहा जाता है, उनके बारे में
जो गलत वर्ड यूज किए गए हैं, जो अपमानकारक बात की गई है, और आजकल जो संविधान की धज्जियां आज देश में जो उड़ा रहे हैं, उनके खिलाफ अगर हम लोग बात नहीं करेंगे तो इस संविधान की रक्षा हम लोग नहीं कर सकते। आज हम लोग MMDC मुस्लिम माइनॉरिटी डेवलपमेंट कमेटी बीजापुर से जो ये प्रोटेस्ट किया गया है, ये सब के लिए हम लोगों का प्रोटेस्ट है, किसी एक बंदे के लिए, किसी एक संघ के से नहीं है हमारा। ये संविधान बचाने के लिए एक प्रोटेस्ट है। जिन्होंने जीने की राह बताई है, उनके साथ उनका स्टैंड लेने के लिए हम लोगों ने ये प्रोटेस्ट किया है। ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಕ್ಕೆ ಖಂಡಿಸಿ MMDC ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದು ಶ್ಲಾಘನೀಯ ಅನ್ನೋದು ನಾನು ಹೇಳ್ತೀನಿ। ಯಾಕಂದರೆ ಬಾಬಾ ಸಾಹೇಬ್ ಅವರು ಇದೇ ರಾಷ್ಟ್ರನಲ್ಲಿ ನಮ್ಮ ದೇಶಕ್ಕೆ ಏನು ಸಂವಿಧಾನ ಕೊಟ್ಟಿದ್ದಾರೆ, ಅದು ಭಾಳ ಅರ್ಥಪೂರ್ಣವಾಗಿ ಇರುವ ಒಂದು ಸಂವಿಧಾನ ಇದೆ। ಅದಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೆಸ್ತೀವಿ। ಅದು ಬಿಟ್ಟು ಇವರು ದೇವ್ರ ಹೆಸರು ತಗೋಬೇಕು, ಅವ್ರ ಹೆಸರು ತಗೋಬಾರ್ದು ಅನ್ನೋದು ಹೇಳೋದು ಖಂಡನೀಯ ವಿಷಯ ಆಗ್ತದೆ। ಅದಕ್ಕಾಗಿ ಅವರು ಫಸ್ಟ್ ಆಗಿ ಅವರು ಸಚಿವ ಸ್ಥಾನದಿಂದ ಅವ್ರಿಗೆ ಇಳಿಸ್ಬೇಕು, ಮತ್ತು ನಮ್ಮ ಏನು ಮೋದಿಯವರು ಅದಾರ ಆ ಕೆಲಸ ಮಾಡ್ತಾರೆ ಅನ್ನೋದು ನಂಬಿಕೆಯಿಂದ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ।